ನಮ್ಗೆ ಹೇಗೆ ಗೊತ್ತಾಯಿತು ಯಾವಾಗ? ನಮಗೆ ಲಲಿತ್ ಅವ್ರ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಹೇಳಿದ್ರು ಒಂದೂವರೆಯಲ್ಲಿ. ಅವಾಗ ನಮ್ಗೆ ಗೊತ್ತಾಯ್ತು ಈ ಥರ ಆಕ್ಸಿಡೆಂಟ್. ಬೆಳಿಗ್ಗೆ ದೇವಸ್ಥಾನಕ್ಕೆ ಅಂತ ಹೋಗಿದ್ರು, ಕುಣಗಲ್ ಹತ್ರ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗಿದಂತೆ. ನಮ್ಮ ಅಕ್ಕನ ಮಗನೇ ಒಂದು ಲಲಿತ್ ಅಂತ. ಲಲಿತನ ಫ್ರೆಂಡು ದುರ್ಗಾ ಪ್ರಸಾದ್, ಇನ್ನೊಬ್ಬ ಕೇಶಿ ಅಂತ, ಇನ್ನಿಬ್ಬರು ಯಾರು ಗೊತ್ತಿಲ್ಲ. ಹೋಗಿದ್ದಾರೆ. ನೈಟ್ 8:30ಗೆ ದುರ್ಗಂಗೆ ಫೋನ್ ಮಾಡಿದ್ದಾರೆ. ಇನ್ನು ನಮ್ಮ ಅಕ್ಕನ ಮಗನ ಸ್ವಿಚ್ ಆಫ್ ಆಗಿದೆ ಅಂತ. ದುರ್ಗನ್ ಫೋನ್ ಮಾಡಿದಾಗ ಆಂಟಿ ಬರ್ತಾ ಇದ್ದೀವಿ ಅಂತ 8:30ಗೆ ಹೇಳಿದಂತೆ. ಆಮೇಲೆ ಸರಿ ಅಂತ ಫೋನೇ ಪಿಕ್ ಮಾಡಿ. ಆಮೇಲೆ ನಮ್ಗೆ 1:30ಗೆ ಗೊತ್ತಾಗಿದೆ. ಆಮೇಲೆ ಇಲ್ಲಿಗೆ ಬಂದ್ವಿ. ಆಮೇಲೆ ನಾವು ನೋಡ್ಕೊಂಡು ಬಡಿ. ಈಗ ಎಷ್ಟು ಜನ ಹೋಗಿದ್ದಿದ್ದು ಒಟ್ಟು? 5 ಜನ ಹೋಗಿರೋದು. ಎಲ್ಲಿ ವಾಸ ಇದ್ದಿದ್ದು ಅವರೆಲ್ಲ? ಅವರೆಲ್ಲ ದೊಡ್ಡಬಳ್ಳಾಪುರದವ್ರೆ. ಎಲ್ಲರೂ ದೊಡ್ಡಬಳ್ಳಾಪುರದವ್ರು. ಎಲ್ಲಿ ಹೋಗ್ತೀನಿ ಅಂತ ಏನು? ಕುಣಗಲ್ ದೇವಸ್ಥಾನ ಹತ್ರಕ್ಕೆ, ಯಾವುದೋ ಕುಣಗಲ್ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದಂತೆ ಮನೆಗೆ. ಈಗ ಇವ್ರು ಲಲಿತ್ ಹೊಸ ಗಾಡಿ ತೊಗೊಂಡು, ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಅಂತ ಹೇಳ್ತಿದ್ರು ಅವ್ರ ಫಾದರ್. ಇಂಡಿಕಾ ಇಲ್ಲ, ಯಾರು ತೊಗೊಂಡಿಲ್ಲ ಸರ್ ಗಾಡಿ. ಯಾರು ಫ್ರೆಂಡು ಗಾಡಿ. ಹಾಂ, ಅವ್ರದ್ದು ಯಾರ್ದು ಸ್ವಂತ ಗಾಡಿ ಇಲ್ಲ. ಆ ಗಾಡಿನಲ್ಲೇ 5 ಜನನೂ ಇದ್ದರು. 5 ಜನ. ನಮ್ಗೆ ಗೊತ್ತಾಗಿದ್ದೆ ಫೋನ್ ಮಾಡಿದ್ರು. ಈಗ ಲಲಿತ್ ನೆನ್ನೆ ಬೆಳಗ್ಗೆ ಅಂತ ಹೊರಟಿದ್ದು. ಬೆಳಿಗ್ಗೆ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು ಮನೆಗೆ. ಈಗ ಹರ್ಷಿತ್ ನೆನ್ನೆ ಸಂಜೆ ರಾತ್ರಿ 8:30ಗೆ ಹೊರಟಿದ್ದು ಅಂತ ಹೇಳ್ತಿದ್ರು. ಮಾಹಿತಿ ಗೊತ್ತಿಲ್ಲ. ಓಕೆ, ತಮ್ಮ ಹೆಸರು ಸರ್? ಅಶೋಕ್ ಅಂತ.